ಹಬ್ಬಗಳ ತವರೂರಾಗಿರುವ ನಮ್ಮ ಭಾರತ ದೇಶದಲ್ಲಿ ಮಹಾಶಿವರಾತ್ರಿ ಹಬ್ಬದ ನಂತರ ಬರುವಂತಹ ಆಧ್ಯಾತ್ಮಿಕ ಹಿನ್ನೆಲೆ ಇರುವ ಮತ್ತೊಂದು ಹಬ್ಬವೆಂದರೆ ಅದು ಹೋಳಿ ಹಬ್ಬ. ಫಾಲ್ಗುಣ ಮಾಸದ ಶುದ್ಧ ಹುಣ್ಣಿಮೆ ಅಂದರೆ ಚಾಂದ್ರಮಾನ ಪಂಚಾಂಗದ ಪ್ರಕಾರ ವರ್ಷದ ಕೊನೆಯ ಹುಣ್ಣಿಮೆಯನ್ನು ಹೋಳಿ ಹುಣ್ಣಿಮೆ ಎಂದು ನಾವು ಕರೆಯುತ್ತೇವೆ. ಈ ಹಬ್ಬದಲ್ಲಿ ಬಣ್ಣಗಳ ಜೊತೆ ಆಟ ಆಡಲು ಹಿರಿಯರು ಕಿರಿಯರು ಅನ್ನುವ ಭೇದ ಭಾವವಿಲ್ಲದೆಯೇ ಪ್ರತಿಯೊಬ್ಬರೂ ಖುಷಿಯಾಗಿ ಪಾಲ್ಗೊಳ್ಳುತ್ತೇವೆ. ಪುರಾಣಗಳ ಪ್ರಕಾರ ತಾರಕಾಸುರ ಎಂಬ ರಕ್ಕಸನು ಬ್ರಹ್ಮದೇವರಲ್ಲಿ ಘೋರ ತಪಸ್ಸನ್ನಾಚರಿಸಿ ತನಗೆ ಶಿವದೇವರಿಗೆ 7 ದಿನದಲ್ಲಿ ಜನಿಸಿದಂತಹ ಪುತ್ರನಿಂದ ಮಾತ್ರ ಸಾವು ಬರುವಂತೆ ವರವನ್ನು ಪಡೆದಿರುತ್ತಾನೆ. ಬ್ರಹ್ಮದೇವರಿಂದ ವರವನ್ನು ಪಡೆದ ತಾರಕಾಸುರ ಅಹಂಕಾರದಿಂದ ಲೋಕದೆಲ್ಲೆಡೆಯೂ ಉಪಟಳ ನೀಡಲು ಪ್ರಾರಂಭಿಸುತ್ತಾನೆ. ಈತನ ಉಪಟಳಕ್ಕೆ ಸುಸ್ತಾದ ದೇವತೆಗಳೆಲ್ಲರೂ ಸಹಾಯವನ್ನು ಬೇಡಿ ಶಿವಪರಮಾತ್ಮರಲ್ಲಿ ಓಡೋಡಿ ಬರುತ್ತಾರೆ. ಆಗ ಶಿವಪರಮಾತ್ಮರು ಸಮಾಧಿ ಸ್ಥಿತಿಯಲ್ಲಿ ಧ್ಯಾನಸ್ಥರಾಗಿರುತ್ತಾರೆ. ಆಗ ಶಿವದೇವರ ಧ್ಯಾನವನ್ನು ಭಂಗಪಡಿಸಿ ಪಾರ್ವತೀದೇವಿಯನ್ನು ಮೋಹಿಸುವಂತೆ ಮಾಡಲು ದೇವಾನುದೇವತೆಗಳು ರತಿಮನ್ಮಥರನ್ನು ಒಪ್ಪಿಸುತ್ತಾರೆ. ರತಿಮನ್ಮಥರು ಧ್ಯಾನಸ್ಥ ಸ್ಥಿತಿಯಲ್ಲಿರುವಂತಹ ಮಹಾದೇವರ ಎದುರು ನೃತ್ಯವನ್ನು ಮಾಡಿ ಹೂವಿನ ಬಾಣವನ್ನು ಬಿಟ್ಟು ಶಿವದೇವರ ಧ್ಯಾನಕ್ಕೆ ಭಂಗ ಉಂಟು ಮಾಡುತ್ತಾರೆ. ಇದರಿಂದ ಕುಪಿತಗೊಂಡ ಶಿವದೇವರು ತಮ್ಮ 3ನೇ ಕಣ್ಣಿನಿಂದ ಮನ್ಮಥನನ್ನು ಸುಟ್ಟು ಬಿಡುತ್ತಾರೆ. ಮನ್ಮಥನ ಪತ್ನಿ ರತಿಯು ಬೇಡಿಕೊಂಡಾಗ ಆಕೆಗೆ ಮಾತ್ರ ಮನ್ಮಥ ಕಾಣಿಸುವಂತೆ ಶಿವದೇವರು ವರ ನೀಡುತ್ತಾರೆ. ಕಾಮನು ಶಿವದೇವರ ಕೆಂಗಣ್ಣಿಗೆ ಗುರಿಯಾಗಿ ಸುಟ್ಟು ಹೋದ ದಿನವನ್ನು ಕಾಮನ ಹಬ್ಬ ಅಥವಾ ಹೋಳಿ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತದೆ. ಮನ್ಮಥನನ್ನು ಕಾಮಣ್ಣ ಕಾಮದೇವ ಎಂದು ನಾವು ಕರೆಯುತ್ತೇವೆ. ಹೋಳಿ ಹಬ್ಬದ ದಿನ ಜನರು ಕಾಮದೇವರ ಪ್ರತಿಕೃತಿಯನ್ನು ಊರಿನ ಗುಡಿಕಟ್ಟೆಗಳ ಮೇಲೆ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿ ಅನಂತರ ಅದನ್ನು ದಹನ ಮಾಡಿ ಸಂಭ್ರಮಿಸುತ್ತಾರೆ. ಅನಂತರ ಪರಸ್ಪರ ಬಣ್ಣವನ್ನು ಹಚ್ಚಿ ಸಂಭ್ರಮಿಸುತ್ತಾರೆ. ಕಾಮನೆಗಳ ಪ್ರತೀಕವಾದ ಮನ್ಮಥ ಇಂದಿಗೂ ಎಲ್ಲರಲ್ಲೂ ತನ್ನ ಆಕರ್ಷಣಾ ಶಕ್ತಿಯಿಂದ ಆವರಿಸುತ್ತಾನೆ. ಆದರೆ ನಾವು ನಮ್ಮ ಮನೋಬಲದಿಂದ ಆ ಕಾಮನೆಗಳನ್ನೆಲ್ಲ ಭಸ್ಮ ಮಾಡಬೇಕೆಂಬುದೇ ಆ ದಿನದ ಸಂದೇಶ. ನಮ್ಮ ಕರ್ನಾಟಕ ರಾಜ್ಯದಾದ್ಯಂತವೂ ಹೋಳಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆಯಾದರೂ ಈ ಹಬ್ಬದ ನಿಜವಾದ ಸೊಗಡನ್ನು ನಾವು ಸವಿಯಬೇಕಾದರೆ ಉತ್ತರ ಕರ್ನಾಟಕದ ಭಾಗಕ್ಕೆ ತೆರಳಬೇಕು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹೋಳಿ ಹಬ್ಬವನ್ನು ಅತಿ ವಿಶಿಷ್ಟವಾಗಿ ವಿನೂತನವಾಗಿ ಆಚರಿಸುವಂತಹ ಒಂದು ಊರಿದೆ. ಈ ಊರಿನಲ್ಲಿ ಪ್ರತಿಷ್ಠಾಪಿಸಲ್ಪಡುವ ಕಾಮದೇವನನ್ನು ಋಷಿಯೊಬ್ಬರು ಅಮೂಲ್ಯ ಗಿಡಮೂಲಿಕೆಗಳನ್ನು ಉಪಯೋಗಿಸಿಯೇ ತಯಾರಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಇಷ್ಟೊಂದು ಚೆಲುವನಾದ ಕಾಮಣ್ಣನನ್ನು ನೋಡಲು ತಮಗೆಲ್ಲೂ ದೊರಕುವುದಿಲ್ಲ. ಇಲ್ಲಿನ ಕಾಮಣ್ಣನು ಕೇವಲ ಕಾಮದಹನದ ಸಾಂಕೇತಿಕ ಮೂರ್ತಿಯಾಗಿ ಉಳಿದುಕೊಂಡಿಲ್ಲ. ಬದಲಾಗಿ ಭಕ್ತಿಯಿಂದ ಆರಾಧಿಸುವವರ ಅಪೇಕ್ಷೆಯನ್ನು ಇಲ್ಲಿನ ಕಾಮಣ್ಣರು ಕರುಣಿಸುವುದರಿಂದಲೇ ದೇವರ ಸ್ಥಾನಕ್ಕೇರಿದ್ದಾರೆ. ಈ ಕಾಮದೇವನ ಪವಾಡ ಸದೃಶ ಮಹಿಮೆಗಳಿಂದಾಗಿಯೇ ಈ ಊರಿನಲ್ಲಿ ಆಚರಿಸಲ್ಪಡುವಂತಹ ಹೋಳಿ ಹಬ್ಬಕ್ಕೆ ಒಂದು ಜಾತ್ರೆಯ ಸ್ವರೂಪ ದೊರೆತಿರುತ್ತದೆ. ನಾವಿಂದು ಹೇಳ ಹೊರಟಿರುವುದು ಧಾರವಾಡ ಜಿಲ್ಲೆಯ ನವಲಗುಂದ ಎಂಬ ಊರಿನಲ್ಲಿ ಪ್ರತಿಷ್ಠಾಪಿಸಲ್ಪಡುವಂತಹ ಕಾಮಣ್ಣನ ವೈಶಿಷ್ಟ್ಯತೆಗಳ ಬಗ್ಗೆ. ನವಲಗುಂದ ಎಂಬ ಊರಿನಲ್ಲಿ ಸುಮಾರು 14 ಓಣಿಗಳಲ್ಲಿ ಕಾಮಣ್ಣನನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಇವುಗಳಲ್ಲಿ ರಾಮಲಿಂಗ ಓಣಿಯಲ್ಲಿರುವಂತಹ ರಾಮಲಿಂಗ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲ್ಪಡುವ ಕಾಮಣ್ಣನಿಗೆ ಬಹಳ ಮಹತ್ವವಿದೆ. ನವಲಗುಂದದ ರಾಮಲಿಂಗ ಕಾಮಣ್ಣನ ಮೂರ್ತಿಗೆ ಶತಶತಮಾನಗಳ ಇತಿಹಾಸವಿದೆ. ಸ್ಥಳ ಇತಿಹಾಸ. ಹಿಂದೆ ಸವಣೂರು ನವಾಬರ ಕಾಲದಲ್ಲಿ ಒಬ್ಬ ಸಿದ್ಧಿಪುರುಷರು ನವಲಗುಂದದಲ್ಲಿ ವಾಸಿಸುತ್ತಿದ್ದರು. ಅವರು ಎಲ್ಲೆಡೆಯೂ ಕಾಮಣ್ಣನ ಮೂರ್ತಿಯನ್ನು ಸಾಂಕೇತಿಕವಾಗಿ ಪ್ರತಿಷ್ಠಾಪನೆ ಮಾಡಿ ಕಾಮದಹನವನ್ನು ನಡೆಸುತ್ತಿರುವುದನ್ನು ಕಂಡು ತಾನೊಂದು ವಿಶಿಷ್ಟ ಕಾಮದೇವನ ಮೂರ್ತಿಯನ್ನು ರಚಿಸಬೇಕೆಂದು ಪಣ ತೊಡುತ್ತಾರೆ.
ತಾವು ಸೃಷ್ಟಿಸುವ ಮೂರ್ತಿಯು ಜೀವ ಕಳೆಯಿಂದ ಕೂಡಿರಬೇಕೆಂದು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸುವ ಆರಾಧ್ಯ ದೇವರಾಗಿರಬೇಕೆಂಬ ಉದ್ದೇಶದಿಂದ ಆ ಸಿದ್ಧಿಪುರುಷರು ಪ್ರತಿ ಅಮಾವಾಸ್ಯೆಯ ಹಿಂದಿನ ಒಂದೊಂದು ನಕ್ಷತ್ರದ ದಿನ ಒಂದೊಂದು ಬಗೆಯ ವನಸ್ಪತಿಯಿಂದ ಕಾಮದೇವರ ಒಂದೊಂದು ಭಾಗವನ್ನು ತಯಾರಿಸುತ್ತಾ ಬರುತ್ತಾರೆ. 101 ಬಗೆಯ ಗಿಡಮೂಲಿಕೆಗಳಿಂದ ಕಾಮದೇವನ ಮೂರ್ತಿಯನ್ನು ತಯಾರಿಸುವ ಇಚ್ಛೆಯನ್ನು ಅವರು ಹೊಂದಿರುತ್ತಾರೆ. ಹೀಗೆ ತಯಾರಿಸಲಾದ ಕಾಮದೇವನ ಮೂರ್ತಿ ಪೂರ್ಣಗೊಂಡಿದ್ದರೆ ಆ ಮೂರ್ತಿಯು ಅಪೂರ್ವ ಅಂಗಸೌಷ್ಠವದ ಜೊತೆಗೆ ಜೀವಕಳೆಯನ್ನು ತಳೆಯುತ್ತಿತ್ತಂತೆ. ಆದರೆ ಕಾಮದೇವನ ಮೂರ್ತಿಯು ಪೂರ್ಣಗೊಳ್ಳುವ ಮೊದಲೇ ಆ ಸಿದ್ಧಿಪುರುಷರು ಅಕಾಲಿಕ ಮರಣಕ್ಕೊಳಗಾದರು. ಆದರೂ ಸಹ ಈ ಕಾಮಣ್ಣನ ಮೂರ್ತಿಯು ಅತ್ಯಂತ ಸುಂದರವಾಗಿರುತ್ತದೆ. ಗಂಭೀರ ಮೀಸೆಯುಳ್ಳ ಹಸನ್ಮುಖದಿಂದ ಅತ್ಯಂತ ಸುರದ್ರೂಪಿಯಾಗಿ ಜೀವಂತಿಕೆಯೇ ಎದ್ದು ಬರುವಂತೆ ಗೋಚರಿಸುತ್ತಿರುತ್ತದೆ. ಹೀಗಾಗಿ ಸಿದ್ಧಿಪುರುಷರು ಗಿಡಮೂಲಿಕೆಗಳಿಂದ ತಯಾರಿಸಲಾದ ಕಾಮಣ್ಣನನ್ನು ಊರಿನ ಜನರು ರಾಮಲಿಂಗೇಶ್ವರ ದೇಗುಲದಲ್ಲಿ ಪ್ರತಿಷ್ಠಾಪನೆ ಮಾಡಿದರಂತೆ. ನವಲಗುಂದದಲ್ಲಿ ಪ್ರತಿ ವರ್ಷವೂ ಹೋಳಿ ಹುಣ್ಣಿಮೆಯ ಮೊದಲು ಬರುವ ಏಕಾದಶಿಯಂದು ಪೆಟ್ಟಿಗೆಯೊಂದರಲ್ಲಿ ಸುರಕ್ಷಿತವಾಗಿ ಇಡಲಾಗಿರುವಂತಹ ಕಾಮಣ್ಣನ ಅಂಗಾಂಗಗಳನ್ನು ತೆಗೆದು ನಿಂತ ಭಂಗಿಯಲ್ಲಿ ರಾಮಲಿಂಗೇಶ್ವರ ದೇಗುಲದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಮರುದಿನ ದ್ವಾದಶಿಯಂದು ಕಾಮಣ್ಣನ ದರ್ಶನ ಪ್ರಾರಂಭವಾಗುತ್ತದೆ. ಹುಬ್ಬಳ್ಳಿ, ಧಾರವಾಡ, ಗದಗ, ಬಾಗಲಕೋಟೆ, ರಾಯಚೂರು, ರಾಣಿಬೆನ್ನೂರು, ಬೆಳಗಾವಿ, ವಿಜಯಪುರ, ಕಲಬುರಗಿ ಹಾಗೂ ನೆರೆಯ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗೋವಾ, ತೆಲಂಗಾಣ ಹೀಗೆ ಹಲವು ಪ್ರದೇಶಗಳಿಂದ ಲಕ್ಷಾಂತರ ಮಂದಿ ಭಕ್ತಾದಿಗಳು ಸುಡು ಬಿಸಿಲನ್ನು ಲೆಕ್ಕಿಸದೆ ಸರತಿ ಸಾಲಿನಲ್ಲಿ ನಿಂತು ಕಾಮಣ್ಣನ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಹೀಗೆ ಬರುವ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ವಿವಿಧ ವಸ್ತುಗಳನ್ನು ಅರ್ಪಿಸಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಸಂತಾನ ಭಾಗ್ಯಕ್ಕೆ ತೊಟ್ಟಿಲು, ಕಂಕಣ ಭಾಗ್ಯಕ್ಕೆ ಬೆಳ್ಳಿಯ ಬಾಸಿಂಗ, ಸ್ವಂತ ಮನೆ ಹಾಗೂ ಆಸ್ತಿಗಾಗಿ ಛತ್ರಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಸ್ತ, ವ್ಯಾಪಾರ ನೌಕರಿಗಾಗಿ ಪಾದುಕೆ ಹೀಗೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತಾದಿಗಳು ಹಲವು ಬಗೆಯ ವಸ್ತುಗಳನ್ನು ಹರಕೆಯ ರೂಪದಲ್ಲಿ ಕಾಮಣ್ಣನಿಗೆ ಅರ್ಪಿಸುತ್ತಾರೆ. ರಾಮಲಿಂಗ ಕಾಮಣ್ಣನ ಮಹಿಮೆಗೆ ಸಾಕ್ಷಿಯಾಗಿ ಸಹಸ್ರಾರು ಜನರ ಹರಕೆ ಫಲಿಸುತ್ತಿರುವುದರಿಂದಲೇ ನವಲಗುಂದ ರಾಮಲಿಂಗ ಕಾಮಣ್ಣನ ಪ್ರಸಿದ್ಧಿ ಕರ್ನಾಟಕ ರಾಜ್ಯದಾದ್ಯಂತ ಹರಡಿಕೊಂಡಿದೆ. ಹೋಳಿ ಹುಣ್ಣಿಮೆಯ ಮರುದಿನ ಬಣ್ಣದ ಓಕುಳಿಯನ್ನು ಆಡಲಾಗುತ್ತದೆ. ನಂತರ ರಾತ್ರಿ ಕಾಮದಹನವನ್ನು ಸಾಂಕೇತಿಕವಾಗಿ ನಡೆಸಿ ಕಾಮಣ್ಣನ ಮೂರ್ತಿಯ ಭಾಗಗಳನ್ನು ಕಳಚಿ ಪೆಟ್ಟಿಗೆಯಲ್ಲಿ ಭದ್ರಪಡಿಸಲಾಗುತ್ತದೆ. ಹೋಳಿ ಹುಣ್ಣಿಮೆಯಂದು ದಹನಗೊಳ್ಳುವ ಕಾಮಣ್ಣನು ಯುಗಾದಿಯ ಮರುದಿನ ಪ್ರತಿ ಪದೆಯೆಂದು ಮರುಹುಟ್ಟನ್ನು ಪಡೆದುಕೊಳ್ಳುತ್ತಾನೆಂಬುದು ಇಲ್ಲಿನ ಪ್ರತೀತಿ. ಈ ಸಂದರ್ಭದಲ್ಲಿ ಪುನಃ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಕಾಮದೇವನನ್ನು ಕುಳಿತಿರುವ ಭಂಗಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಹೋಳಿ ಹಬ್ಬದ ಸಂದರ್ಭದಲ್ಲಿ ನಿಂತ ಭಂಗಿಯಲ್ಲಿ ಕಾಮಣ್ಣನನ್ನು ಪ್ರತಿಷ್ಠಾಪಿಸಿದರೆ ಮರುಹುಟ್ಟು ಪಡೆದ ಸಂದರ್ಭದಲ್ಲಿ ಕುಳಿತ ಭಂಗಿಯಲ್ಲಿ ಅದೇ ಅಂಗಾಂಗವನ್ನು ಬಳಸಿ ಕಾಮಣ್ಣನ ಮೂರ್ತಿಯನ್ನು ಸೃಷ್ಟಿ ಮಾಡಲಾಗುತ್ತದೆ. ಯುಗಾದಿಯಂದು ಕೂಡ ಲಕ್ಷಾಂತರ ಮಂದಿ ನವಲಗುಂದಕ್ಕೆ ಆಗಮಿಸಿ ಕಾಮಣ್ಣನ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಮರುಹುಟ್ಟನ್ನು ಪಡೆದು ವರ್ಷದಲ್ಲಿ 2 ಬಾರಿ ದರ್ಶನ ನೀಡುವ ಮೂಲಕ ನವಲಗುಂದದ ರಾಮಲಿಂಗೇಶ್ವರ ಕಾಮಣ್ಣ ಪ್ರಸಿದ್ಧಿಯಾಗಿದ್ದಾರೆ. ನವಲಗುಂದವು ಧಾರವಾಡ ಜಿಲ್ಲೆಯ ತಾಲೂಕು ಕೇಂದ್ರವಾಗಿದ್ದು ಧಾರವಾಡದಿಂದ 45 ಕಿಲೋಮೀಟರ್ ಹಾಗೂ ಹುಬ್ಬಳ್ಳಿಯಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ವೀಕ್ಷಕ ಬಂಧುಗಳೇ, ಹೋಳಿ ಹುಣ್ಣಿಮೆಯ ದಿನದಂದು ರಾಮಲಿಂಗೇಶ್ವರ ಕಾಮಣ್ಣನ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ.